ನಿಮ್ಮ ಹೆಸರೇನ್ರಿ? ನಾಗಪ್ಪ. ಎಲ್ಲಿಯವರು? ಎಲ್ಲಿ ಬರ್ತದ? ಯರಗಟ್ಟಿಂದ ಮುಂದೆ. ಸೊ ಅಲ್ಲಿಂದ ತೊಗೊಂಡು ಬಂದಿರ ನಿಮ್ದು ಕುರಿ ಮಂದಿ ಎಷ್ಟವ ರೀ? 2,200. ಎಷ್ಟು ಮಂದಿ ಇದ್ದೀರಿ? ಈಗ ನೀವು ಹಿಂಗೆ ಹೊರಟು ಬಂದಿರಲ್ಲ, ಎಷ್ಟು ದಿವಸ ಆಯ್ತು ಈಗ? ಈಗ ಆಯ್ತು ಸರ್, ನಾವು ಕಮ್ಮಿ ಒಂದು 10-12 ವರ್ಷ ಆಯ್ತು. 10-12 ವರ್ಷ. ಹಿಂಗೆ ಅಡ್ಡಾಡ್ಕೋತ ಹೋಗ್ತೀರಿ. ಆಮೇಲೆ ನಿಮ್ಗೆ ಮತ್ತೆ ಇವು ಕುರಿ ಗಿರಿನ ಇವನ್ನ ಇದು ಮಾಡ್ತೀರ ಮಾರಾಟ? ಸಣ್ಣ ಮರಿಗಳು ಟಗರ್ ಮರಿ ಮಾರಿದ್ರೆ ಹೆಣ್ಣು ಮರಿಗಳು ಮತ್ತೆ ಬೀಜಕ್ಕೆ ಹಾಕೊಂಡ್ಬಿಡ್ತಾರೆ ಕುರಿ. ಈಗ ಒಂದು ಇದು ಚಲೋ ಇದು ಕುರಿ ಬೆಳೆದಿತ್ತಂದ್ರೆ ಅದು ಎಷ್ಟು ಹೋಗ್ತದ್ರಿ? ಅದು ಹೋಗ್ತದೆ ಸರ್, ಒಂದು 21 ಅಂತ ಹೋಗ್ಬೋದು. 21,000. ಚಲೋ ಬೆಳೆದಿತ್ತಂದ್ರೆ ಸಾಕಾರ ಅಂದ್ರೆ ತಗೋತಾರೆ. ಮತ್ತೆ ಮಾರಾಕ್ ಕಟಗರಿಗೆ ಆದ್ರೆ ಮತ್ತೆ ಹೆಚ್ಚಿಗೆ ಹೋಗ್ತಾರೆ, ಒಂದು 30 ಅಂತ ಹೋಗ್ತಾರೆ. ಸರ್ವೋತ್ತಮ ಅವರೇ, ನಾವೀಗ ಬರ್ಬೇಕಾದ್ರೆ ಹಾದಿ ಒಳಗೆ ಅಲ್ಲಿ ಕಬ್ಬು ಕಡಿತಾ ಇದ್ರು, ಕಟಾವು ನಡೆದಿತ್ತು, ಅಲ್ಲಿ ಹೋಗಿದ್ವಿ. ಸೊ ಅಲ್ಲಿ ಕಬ್ಬು ಎಲ್ಲರೂ ತೊಗೊಂಡ್ವಿ, ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆಗೆ ಅಲ್ಲಿ ಒಂದು ಕುರಿ ಮಂದೇನೂ ಇತ್ತು. ನಾವು ಇದು ಇವನ್ನ ಭೇಟಿಯಾಗಿದ್ದೆ, ಅವನ ಜೊತೆ ಮಾತಾಡಿಸಿದೆ. ಅವನು ಹೇಳ್ತಾ ಇದ್ದ, ಒಂದು ಕುರಿ ಚಲೋ ಬೆಳೆದಿತ್ತು ಅಂತಂತಂದ್ರೆ 21,000ಕ್ಕೆ ಹೋಗ್ತದೆ, ಮತ್ತು ಇದು ಆಯ್ತು ಅಂತ 30 ತನಕನೂ ಹೋಗ್ತದೆ ಅಂತಂತ ಹೇಳಿದ. ಸೊ ಇಟ್ಸ್ ಎ ಮೂವಿಂಗ್ ಬ್ಯಾಂಕ್ ಅಂತ ಹೇಳ್ಬೋದು. ಅದು ಗ್ರಾಮೀಣ ಬ್ಯಾಂಕ್ ಇದ್ರೊಳಗಿಂದ ಬಂದಿರಿ. ನಿಮಗೂ ಅವರು ಇದು ಆ ಒಂದು ಇದು ಬ್ಯಾಕ್ಗ್ರೌಂಡ್ದೊಳಗೆ ನಿಮಗೂ ಸ್ವಲ್ಪ ಮಾಹಿತಿ ಇರ್ತದೆ, ಏನಾದರೂ ಗೊತ್ತದನ್ನ ಅವ್ರ ಬಗ್ಗೆ ಮಾಹಿತಿ ಅಂತಂದ್ರೆ, ನಾನು ಗೋಕಾಕ್ ತಾಲೂಕು ನಾಗನೂರ್ ಬ್ರಾಂಚ್ಗಿದ್ದೆ. ಅಲ್ಲಿ ಕುರಿಗಾರ ಭಾಳ ಇದ್ದಾರ. ನೀವೇನ್ ನೋಡ್ತಿರಲ್ಲ ಈ ಕಡೆ ಬರೋರು ಎಲ್ಲ ರಾಯಬಾಗ್ ತಾಲೂಕು, ಅಥಣಿ ತಾಲೂಕು, ಆಮೇಲೆ ಆ ಕಡೆ ಮಹಾರಾಷ್ಟ್ರ ಬಾರ್ಡರ್, ಚಿಕ್ಕೋಡಿ ಅಲ್ಲಿಂದ ಬರ್ತಾರ ಅವರು. 6 ತಿಂಗಳು ಮಳೆಗಾಲ ಮುಗಿದ ಕೂಡಲೇ ಈ ಕಡೆ ಅವ್ರು ಬರ್ತಾರ ಹೊಲಕ್ಕೆ. ಏನಾಗ್ತಂದ್ರೆ ಹೊಲದೊಳಗ ಆ ಕುರಿ ಮಂದಿನ ಏನು ನಿಲ್ಲಿಸ್ತಾರಲ್ಲ, ಒಂದ್ ರಾತ್ರಿ ನಿಲ್ಸಿದ್ರೆ ಅವು ಏನ್ ಹಿಕ್ಕಿ ಹಾಕ್ತಾವ, ಅದು ನ್ಯಾಚುರಲ್ ಆಗಿ ಗೊಬ್ಬರ ಆಗ್ತದೆ. ಕೆಲವು ಕಡೆ ಏನ್ ಮಾಡ್ತಾರ, ಅವ್ರು ಅವನ್ನ ಗೊಬ್ಬರ ಮಾರ್ತಾರ, ಬಳದ್ ಹಾಕೊಂಡು ಕುರಿಗೆ ಸಾಕಿದವರು ಮಾಡ್ತಿರ್ತಾರ. ಬೇರೆ ಬೇರೆ ಪ್ರದೇಶಕ್ಕೆ ಹೋಗೋದ್ರಿಂದ ಅವು ಗಿಡಗಳನ್ನ ತಿಂದು ಪೊಟೆನ್ಶಿಯಲ್ ಆಗಿರ್ತಾವ, ಬೆಳೆದಿರ್ತಾವ. ಅಲ್ಲಿ ಅವ್ರ ಕಡೆ ಇವ್ರಿಗೂ ಲಾಭ ಆಗ್ತದೆ, ಇಲ್ಲಿ ರೈತರಿಗೂ ಲಾಭ ಆಗ್ತದ. ಅವ್ರಿಗೆ ಏನಾಗ್ತದೆ, ಕುರಿ ಬೆಳೆದು ಅವು ಜಾಸ್ತಿ ಆದಂಗೆಲ್ಲ ಅಲ್ಲೆಲ್ಲೆಲ್ಲ ಕುರಿ ಮಾರ್ಕೊಂತ ಹೋಗ್ಬಿಡ್ತಾರ ಅವ್ರು. ಅದು ಸಿಕ್ಕಾಬಿಟ್ಟು ಅವ್ರು ಹೇಳದ್, ನೀವ್ ಹೇಳ್ದಂಗೆ ಅವ್ರು 20,000 30,000 ಒಂದೊಂದು ಕುರಿ ಮಾರ್ತಾರ. ನಿಜವಾಗಿ ಹೇಳ್ಬೇಕಾದ್ರೆ ಕೋಟ್ಯಾಧೀಶ್ವರ ಅವರು, ಅದ್ರ ಗೊತ್ತೇ ಆಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಅವರು ಸಿಂಪಲ್ ಲಿವಿಂಗ್, ಹೆಚ್ಚಿನ ಖರ್ಚು ಇರೋದಿಲ್ಲ. ಅವರು ಅಲ್ಲಿ ಎಲ್ಲಿ ಇರ್ತಾರ ಅಲ್ಲೇ ಟೆಂಟ್ ಹಾಕ್ತಾರ, ಅಲ್ಲೇ ಇದ್ದಿದ್ರೆ ಹೊಟ್ಟೆ ಊಟ ಮಾಡ್ತಾರ. ಇನ್ನೊಂದು ವಿಷಯ ಅಂತಂದ್ರೆ, ಬಾಳು ಮಾಮ ಅಂತೇಳಿ ಒಬ್ರು ಇದ್ರು ಸಾಧುಗಳು ಅಕ್ಕೋಳದಾಗ. ಅವರು ಅವ್ರು ಸಾಕಿದ ಕುರಿಗಳು ಏನೋ ಒಂದು ಅದೃಷ್ಟ ಅಂತ ಹೇಳ್ತಾರ, ಅದನ್ನ ಪ್ರತೀತಿ. ಏನ್ ಮಾಡ, ಆ ಬಾಳು ಮಾಮನ ಕುರಿ ಅವ್ ಹೋಗ್ತಿರ್ತಾವ, ರಸ್ತೆಗೊಂಡು ಹೋಗ್ತಿರ್ತಾವ. ಯಾರು ಹೊಲ್ದಾಗ ಹೋಗಿ ನಿಂದಿರ್ತಾವಲ್ಲ ಅವ್ರು ಪುಣ್ಯವಂತರಂತ. ಆ ವರ್ಷ ಅವ್ರು ಹೊಲದಾಗ ಸಿಕ್ಕಾಪಟ್ಟೆ ಪೀಕ್ ಬಂಗಾರ ಬೆಳೆದಂಗ ಆಗ್ತದಂತ ಒಂದು ನಂಬಿಕೆ ಅದ. ಮತ್ತೆ ಅದು ಖರೆ ಅಂತಾನು ಅಂತಾರ.